ಹಾಯ್ ಅದ ಹಾಯ್ ಅಲ್ಲರ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಂಚಮದಲ್ಲಿದ್ದಾಗ ಪಂಚಮದಲ್ಲಿ ರಾಹು ಇದ್ದಾಗ ನಿಮ್ಮ ಒಂದು ಪ್ರೇಮ ಜೀವನ ಯಾವ ತರ ಇದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪಂಚಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ವಿಭಿನ್ನವಾಗಿ ಒಂದು ಪ್ರೇಮ ಜೀವನ ಕೊಡ್ತದೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲಿ ಪಂಚಮ ಅಂದ್ರೆ 1, 2, 3, 4, 5. ಈ ಪಂಚಮದಲ್ಲಿ ರಾಹು ಇದ್ದಾಗ ಪ್ರೇಮ ಜೀವನ ಕೊಡ್ತದೆ. ಲವ್ ಹಾಗೆ ಆಗ್ತದೆ. ಬಟ್ ಅದು ಪ್ರೇಮ ಜೀವನದಲ್ಲಿ ತುಂಬಾ ವಿಶೇಷತೆ ಇರ್ತದೆ. ರಾಹು ಪಂಚಮದಲ್ಲಿದ್ದಾಗ ಆ ಪ್ರೇಮ ಜೀವನದಲ್ಲಿ ತುಂಬಾ ಒಂದು ವಿಶೇಷತೆ ಇರ್ತದೆ. ಅದು ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಾಹು 5ನೇ ಮನೆಯಲ್ಲಿ ಕೂತಾಗ ಅವರಿಗೆ ಪ್ರೇಮದ ಬಗ್ಗೆ ತುಂಬಾ ಒಂದು ಹಪಾಹಪಿ ಇರ್ತದೆ. ಲವ್ ಮಾಡ್ಬೇಕು ಆತರ ಈ ತರ ತುಂಬಾ ಒಂದು ತೀವ್ರವಾಗಿ ಲವ್ ಮಾಡ್ತಾರೆ ಅವರು. ಬಟ್ ಅದು ತುಂಬಾ ವಿಭಿನ್ನವಾಗಿರ್ತದೆ. ವಿಭಿನ್ನ ಅಂತ ಹೇಳಿದ್ರೆ ಇದರಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ಸಮಸ್ಯೆ ಆಗ್ಬೋದು, ಅಸಹಜತೆ ಇರ್ಬೋದು, ಮತ್ತೆ ಒಂಥರ ಲವ್ ಅಲ್ಲಿ ಮಹತ್ವಾಕಾಂಕ್ಷೆ ಇರ್ತದೆ. ಇದು ನಿಮ್ಮ ಪ್ರತಿ ಪ್ರೇಮಿಗೆ ತುಂಬಾ ಕಿರಿಕಿರಿ ಉಂಟು ಮಾಡ್ಬೋದು. ಮತ್ತೆ ಇಲ್ಲಿ 5ನೇ ಮನೆಯಲ್ಲಿ ರಾಹು ಇದ್ದಾಗ ನಿಮ್ಮ ಪ್ರೇಮಿ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು. ಮತ್ತೆ ಜಾತಿ, ಧರ್ಮ, ವಿದೇಶಿ ಸಂಸ್ಕೃತಿ ಇರ್ತದೆ. ಜಾತಿ ಸ್ವಲ್ಪ ಬೇರೆ ಇರ್ಬೋದು. 5ನೇ ಮನೆಯಲ್ಲಿ ರಾಹು ಇದ್ದಾಗ ನೀವು ಅಂತರ್ಜಾತೀಯ ಪ್ರೇಮ ಆಗ್ಬೋದು, ಬೇರೆ ಧರ್ಮ ಆಗಿರ್ಬೋದು, ನಿಮ್ಮ ಜಾತಿಗಿಂತ ಬೇರೆ ಧರ್ಮದವರು ನಿಮ್ಮನ್ನ ಲವ್ ಮಾಡ್ಬೋದು. ಮತ್ತೆ ವಿದೇಶಿ, ಪಂಚಮದಲ್ಲಿ ರಾಹು ಇದ್ದಾಗ ವಿದೇಶಿ ಅಂದ್ರೆ ನೀವು ಇರುವಂತ ಸ್ಥಳಕ್ಕಿಂತ ಔಟ್ಸೈಡ್ ಇಂದ ನೀವು ಪ್ರೇಮಿ ಇರ್ಬೋದು. ಮತ್ತೆ ಸಂಪೂರ್ಣವಾಗಿ ವಿಭಿನ್ನ ಕ್ಷೇತ್ರಕ್ಕೆ ಸೇರಿದ ಲವರ್. ಈಗ ನಿಮ್ಮ ಕ್ಷೇತ್ರಕ್ಕಿಂತ ವಿಭಿನ್ನ ಕ್ಷೇತ್ರ, ಪರಿಪೂರ್ಣವಾಗಿ ವಿಭಿನ್ನ ಕ್ಷೇತ್ರದಲ್ಲಿರ್ತಾರೆ ನಿಮ್ಮ ಒಂದು ಲವರ್. ಪರಿಪೂರ್ಣವಾಗಿ ವಿಭಿನ್ನ ಕ್ಷೇತ್ರಕ್ಕೆ ಸೇರಿದಂತ ವ್ಯಕ್ತಿ ಆಗಿರ್ತಾರೆ, ಅಥವಾ ವಿಭಿನ್ನ ಜಾತಿಯ ವ್ಯಕ್ತಿ ಆಗಿರ್ಬೋದು. ಈ ತರ ಆಗುವಂತ ಚಾನ್ಸ್ ಇರ್ತದೆ. ಉದಾಹರಣೆಗೆ ಎಕ್ಸಾಂಪಲ್ ತಗೊಳಿದರೆ, ನೀವು ಬೆಂಗಳೂರನ್ನು ತಿಳ್ಕೊಳ್ಳಿ. 5ನೇ ಮನೆಯಲ್ಲಿ ರಾಹು ಇರುವಂತ ವ್ಯಕ್ತಿ ಬೆಂಗಳೂರಲ್ಲಿ ಹುಟ್ಟಿದಾರೆ ಅಂತ ತಿಳ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ತುಂಬಾ ಔಟ್ಸೈಡ್ ಅಂದ್ರೆ ಉತ್ತರ ಪ್ರದೇಶ, ಬಿಹಾರ, ಅಸ್ಸಾಂ, ಆಂಧ್ರ ಪ್ರದೇಶ, ಈ ತರ ದೂರ ದೆಹಲಿ, ಈ ತರ ನಿಮ್ಮ ರಾಜ್ಯಕ್ಕಿಂತ ಹೊರ ರಾಜ್ಯದವರಾಗಿರ್ಬೋದು, ಅಥವಾ ನಿಮ್ಮ ಜಿಲ್ಲೆಗಿಂತ ಹೊರ ಜಿಲ್ಲೆಯವರಾಗಿರ್ಬೋದು. ಈ ತರ ಆಗೋ ಚಾನ್ಸ್ ಇದೆ. ತುಂಬಾ ದೂರದಲ್ಲಿರೋದಿಲ್ಲವಾಗುತ್ತೆ. ನೀವು ಉದಾಹರಣೆಗೆ ಬೆಂಗಳೂರಲ್ಲಿ ಹುಟ್ಟಿರ್ತೀರಿ. ಬೆಂಗಳೂರು ಅಂತ ಹೇಳಿದ್ರೆ ಕರ್ನಾಟಕ. ಬೆಂಗಳೂರಿಗಿಂತ ಔಟ್ಸೈಡ್ ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ದೆಹಲಿ, ಪಂಜಾಬ್, ಈ ತರ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಈ ತರ ನಿಮ್ಮ ಒಂದು ರಾಜ್ಯಕ್ಕಿಂತ ತುಂಬಾ ದೂರದಲ್ಲಿರ್ಬೋದು ಅವರು. ಈ ತರ ಆಗುವಂತ ಚಾನ್ಸ್ ಇರ್ತದೆ. ಅಂದ್ರೆ ಸಂಪೂರ್ಣ ವಿಭಿನ್ನ ಸಂಸ್ಕೃತಿ. ನೀವು ವಾಸ ಮಾಡುವಂತ ಒಂದು ಪರಿಸರಕ್ಕೆ ಸಂಪೂರ್ಣ ವಿಭಿನ್ನ ಒಂದು ಸಂಸ್ಕೃತಿ ಇರ್ತದೆ ಅವರು ಇರುವಂತ ಕ್ಷೇತ್ರ. ಈಗ ನೀವು ಕರ್ನಾಟಕದಲ್ಲಿ ಒಂದು ಸಂಸ್ಕೃತಿ ಇರ್ತದೆ, ಬೇರೆ ರಾಜ್ಯದಲ್ಲಿ ಒಂದು ಸಂಸ್ಕೃತಿ ಇರ್ತದೆ. ಈ ತರ ಮತ್ತೆ ಬೇರೆ ಕ್ಷೇತ್ರದ ವೃತ್ತಿ ಇರ್ತದೆ, ಸಮಾಜ ಬೇರೆ ಕ್ಷೇತ್ರ ಇರ್ತದೆ, ಜಾತಿ, ಧರ್ಮ, ಭಾಷೆ, ದೇಶ ಎಲ್ಲ ಬೇರೆ ಬೇರೆ ವ್ಯತ್ಯಾಸವಾಗಿ ಕಾಣಬಹುದು. ಬಟ್ ಒಂದ್ ವೇಳೆ ಇದು 5ನೇ ಮನೆ ರಾಹು ಇದ್ದಾಗ ಒಂದೇ ಧರ್ಮ ಆದ್ರೂ ಕೂಡ ಬೇರೆ ರಾಜ್ಯದ ಸಂಸ್ಕೃತಿ ಇರ್ತದೆ, ಬೇರೆ ಪ್ರದೇಶದ ಸಂಸ್ಕೃತಿ, ಈ ತರ. ಇದು ಸಾಮಾನ್ಯವಾಗಿ 5ನೇ ಮನೆಯಲ್ಲಿ ರಾಹು ಇದ್ದಾಗ ಇತ್ತೀಚೆಗೆ ಇರುವಂತಹ ಒಂದು ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆಗೋದು ಜಾಸ್ತಿ ಇರ್ಬೋದು. ಯಾಕಂದ್ರೆ ಇಂಟರ್ನೆಟ್ ಅಂತ ಹೇಳಿದ್ರೆ ಅದು ರಾಹುಗೆ ಸಂಬಂಧಪಟ್ಟದ್ದು. ಇಂಟರ್ನೆಟ್, ಡಿಜಿಟಲ್, ರೀಲ್ಸ್ ಮುಖಾಂತರ, ಡೇಟಿಂಗ್ ಆ್ಯಪ್ ಮುಖಾಂತರ, ಮ್ಯಾಟ್ರಿಮನಿ ಆ್ಯಪ್ ಮುಖಾಂತರ, ಸ್ಕ್ರೀಮ್ ಮುಖಾಂತರ, ಈ ತರ ನಿಮ್ಗೆ ಅವರು ಕನೆಕ್ಟ್ ಆಗುವಂತ ಒಂದು ಚಾನ್ಸ್ ಬಹುತೇಕ ಇರ್ತದೆ. ಇದು ಪಂಚಮದಲ್ಲಿ ರಾಹು ಕೊಡುವಂತ ಒಂದು ಪ್ರೇಮ ಜೀವನ. ನೀವು ಪಂಚಮದಲ್ಲಿ ರಾಹು ಇದ್ದಾಗ ಈ ತರ ವಿಭಿನ್ನ ಸಂಸ್ಕೃತಿಯ ಒಂದು ಪ್ರೇಮಿ ನಿಮ್ಗೆ ಸಿಗ್ತಾರೆ. ನಿಮ್ಗೆ ಏನೋ ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೇನೆ. ನಮಸ್ಕಾರ.